ಬಳಿಕ ಲೈವ್ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕಾಸ್ ಕುಮಾರ್ ಅಮಾನತನ್ನ ಈಗ ರದ್ದು ಮಾಡಲಾಗಿದೆ. ವಿಕಾಸ್ ಕುಮಾರ್ ಯಾರು ಅಂತ ಹೇಳಿದ್ರೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದರು. ಅಮಾನತು ರದ್ದು ಮಾಡಿ ಈಗ ಸಿಐಟಿಯಿಂದ ಮಹತ್ವದ ಆದೇಶ ಬಂದಿದೆ. ನೋಡಿ, ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಆಯಿತು, 11 ಜನ ಸಾವನ್ನಪ್ಪಿದ್ರು. ಅದಕ್ಕೆ ಹೊಣೆಗಾರರು ಅಂತ ಹೇಳಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿತ್ತು, ಅಮಾನತು ಕೂಡ ಮಾಡಲಾಗಿತ್ತು. ಹಾಗೆ ಮಾಜಿ ಕಮಿಷನರ್ ದಯಾನಂದ್ ಕೂಡ ಇದ್ರಲ್ವಾ, ಅವ್ರನ್ನೂ ಕೂಡ ಅಮಾನತು ಮಾಡಲಾಯಿತು. ಎಲ್ಲ ಒಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಇತ್ತು ಒಳಗೆ ಅವ್ರಿಗೆ. ಯಾಕಂದರೆ ನಾವೇನು ತಪ್ಪೇ ಮಾಡಿಲ್ಲ, ನಾವು ಸರ್ಕಾರಕ್ಕೆ ಹೇಳಿದ್ರು ಕೂಡ, ಲೆಟರ್ ಬರೆದ್ರು ಕೂಡ ನಮ್ಮನ್ನೇ ಹೊಣೆಗಾರನಾಗಿ ಮಾಡಿದ್ರಲ್ವಾ ಅಂಥೇಳಿ ಬೇಸರಗೊಂಡಿದ್ರು ಅವರು. ಆದರೆ ಯಾರು ಓಪನ್ ಆಗಿ ಹೇಳಿರಲಿಲ್ಲ. ಈಗ ವಿಕಾಸ್ ಕುಮಾರ್ ಏನು ಮಾಡಿದ್ರು, CIT ಹೋಗಿದ್ರು. CIT ಅಂತ ಹೇಳಿದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ. ಅಂದರೆ ಕೇಂದ್ರದ ಆಡಳಿತ ನ್ಯಾಯಾಧೀಕರಣ ಅಂಥೇಳಿ. ಏನೇ ಈಗ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರದಿಂದ ಏನಾದರೂ ಅನ್ಯಾಯ ಆಗಿದ್ದರೆ ವರ್ಗಾವಣೆಯಲ್ಲಿ ಅಥವಾ ಅಮಾನತು ಸಂಬಂಧಪಟ್ಟಂಗೆ ಅವರು ಈ ಒಂದು ನ್ಯಾಯಾಲಯ ಅಂತ ಹೇಳ್ತಾರೆ ಅವರು, ಆ ಒಂದು ಅಂಗದ ಮೊರೆ ಹೋಗ್ಬೋದು, ಅವರು CIT ಮೊರೆ ಹೋಗ್ಬೋದು, ಅವಕಾಶ ಇರುತ್ತೆ. ಈಗ ಅವ್ರನ್ನ ಮುಂದುವರಿಸಬೇಕು ಅಂಥೇಳಿ ಆದೇಶ ಬಂದಿದೆ CITಯಿಂದ. ಅಮಾನತುಗೊಂಡ ತಿಂಗಳಲ್ಲೇ ಕರ್ತವ್ಯದ ತಿಂಗಳು ಅಂಥೇಳಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಇತರ ಅಧಿಕಾರಿಗಳಿಗೆ ಅದೇ ಪ್ರಯೋಜನ ನೀಡುವ ಬಗ್ಗೆ ನಿರ್ದೇಶನವನ್ನು ಕೊಡಬೇಕು. ಅಮಾನತುಗೊಂಡವರಿಗೆ ಅದೇ ಪ್ರಯೋಜನ ನೀಡುವ ನಿರ್ದೇಶನವನ್ನು ಕೊಟ್ಟಿದೆ. ಅಮಾನತು ವಿರುದ್ಧ CIT ಮೆಟ್ಲೇರಿದ್ದು ವಿಕಾಸ್ ಕುಮಾರ್ ಅವರು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್, CIT ಮೊರೆ ಹೋಗಿ ವಿಕಾಸ್ ಕುಮಾರ್ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. ಅಂದರೆ ಇದು ಸರ್ಕಾರಕ್ಕೆ ಮುಜುಗರವನ್ನು ಕೂಡ ತರ್ತಾ ಇದೆ ಅಂತ ಅನಿಸ್ತಾ ಇದೆ ಈ ಆದೇಶವನ್ನು ನೋಡ್ತಾ ಇದ್ರೆ. ಖಂಡಿತವಾಗಿ ಪ್ರಭು, ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಖಭಂಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ಸುಮಾರು 11 ಜನ ಮೃತಪಟ್ಟಿದ್ದರು, 40ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. ಸೊ ಹೀಗಾಗಿ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟಿನ ಡ್ಯಾಮೇಜ್ ಆಗಿತ್ತು. ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳದೆ ಎರಡೆರಡು ಕಡೆ ಕಾರ್ಯಕ್ರಮವನ್ನು ಮಾಡಿ ಮತ್ತು ಪೊಲೀಸರನ್ನು ಭದ್ರತೆ ಕೊಡಲು ಕೂಡ ಒಂದಿಷ್ಟು ಗೊಂದಲದಲ್ಲಿ ಇಟ್ಟಿದ್ರು ಅಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಹೀಗಾಗಿ ಯಾವಾಗ 11 ಜನ ಮೃತಪಟ್ಟರು, ವಿರೋಧ ಪಕ್ಷಗಳು ಏನು ಈಗಾಗಲೇ ಆಡಳಿತಾರೂಢ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಏನು ಆರೋಪಗಳನ್ನು ಮಾಡಿದ್ರು, ಪ್ರತಿಭಟನೆಗಳು ಮಾಡುವ ರೀತಿಯಲ್ಲೂ ಕೂಡ ಮುಂದಾಗಿದ್ದರು. ಸೊ ಅವರ ನಿಯೋಗದಿಂದಲೂ ಕೂಡ ಏನು ಗಾಯಗೊಂಡವರ ಮನೆಗಳಿಗೆ ಹೋಗುವಂಥ ಕೆಲಸಗಳು ಕೂಡ ನಡೆದಿದ್ವು. ಸೊ ಈ ಒಂದು ಡ್ಯಾಮೇಜ್ನಿಂದ ಹೊರಬರಲಿಕ್ಕೆ ಸರ್ಕಾರ 3 ಪ್ರಮುಖವಾಗಿ IPS ಅಧಿಕಾರಿಗಳು, ಒಬ್ಬರು ACP ರ್ಯಾಂಕ್ನ ಅಧಿಕಾರಿ, ಓರ್ವ ಇನ್ಸ್ಪೆಕ್ಟರ್ನ ಏನು ಅಮಾನತನ್ನು ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಹಿಂದೆ ಬೆಂಗಳೂರಿನ ಪಶ್ಚಿಮ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂಥ ವಿಕಾಸ್ ಏನಿದ್ದಾರೆ, ಇವರು ಒಂದು CIT ಕ್ಯಾಟ್ ಅಂತ ನಾವೇನು ಹೇಳ್ತೀವಿ ಅಲ್ಲಿಗೆ ಚಾಲೆಂಜನ್ನು ಮಾಡಿದರು. ಸರ್ಕಾರ ಮಾಡಿದ್ದಂಥ ಅಮಾನತು ರದ್ದತಿ ಏನಿತ್ತು ಇದನ್ನು ಚಾಲೆಂಜನ್ನು ಮಾಡಿ ಈ ರದ್ದತಿಯನ್ನು ಕ್ಯಾನ್ಸಲ್ ಮಾಡಬೇಕು, ಇದರಲ್ಲಿ ಯಾವುದೇ ರೀತಿಯ ನಮ್ಮ ಸಮಸ್ಯೆಗಳು ಇಲ್ಲ, ನಮ್ಮಿಂದ ಯಾವುದೇ ರೀತಿಯ ತಪ್ಪುಗಳಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೋಗಿ ಅದನ್ನು ಚಾಲೆಂಜನ್ನು ಮಾಡಿದ್ರು. ಇದೀಗ ಕೋರ್ಟ್ ಕ್ಯಾಟ್ ಅದನ್ನು ವಿಚಾರಣೆಯನ್ನು ಮಾಡಿ ಈಗಾಗಲೇ ಆ ಸರ್ಕಾರ ಮಾಡಿದಂಥ ರದ್ದತಿಯನ್ನು ಕೂಡ ಒಂದು ವಜಾ ಮಾಡಿರುವಂಥ, ಅದರ ಜೊತೆಗೆ ಅವರು ಏನು ಕಳೆದ ಅಮಾನತಿನ ನಂತರ ಎಲ್ಲೂ ಕೂಡ ಪೋಸ್ಟಿಂಗ್ ಇರಲಿಲ್ಲ, ಅವರು ಪೋಸ್ಟಿಂಗ್ ಇದ್ದ ಮಾದರಿ ಅಂದರೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಆದಂಥ ಸಂದರ್ಭದಲ್ಲಿ ಯಾವ ಹಂತದ ಅಧಿಕಾರಿಯಾಗಿದ್ದರು ಅದೇ ಅಧಿಕಾರಿ ಮತ್ತು ಅವರಿಗೆ ಸಿಗ್ತಿದ್ದಂಥ ಪ್ರಯೋಜನಗಳೇನಿತ್ತು ಇವೆಲ್ಲ ಪ್ರಯೋಜನಗಳನ್ನು ಕೂಡ ಕೊಡಬೇಕು ಅಂತೇಳಿ ಈಗಾಗಲೇ ಕೋರ್ಟ್ ಸೂಚನೆಯನ್ನು ಮಾಡಿರುವಂಥದ್ದು. ಆದರೆ ಹಿಂದೆ ಇದ್ದಂತಹ ಅವರ ಪೋಸ್ಟಿಂಗ್ ಏನಿತ್ತು ಬೆಂಗಳೂರಿನ ಪಶ್ಚಿಮ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದರು, ಆ ವಿಭಾಗಕ್ಕೆ ಈಗಾಗಲೇ ವಂಶೀಕೃಷ್ಣ ಏನಿದ್ದಾರೆ ಅವ್ರನ್ನ ನೇಮಕ ಮಾಡಿದೆ. ಹೀಗಾಗಿ ಅದೇ ಪ್ಲೇಸ್ಗೆ ಇವ್ರಿಗೆ ರೀಪ್ಲೇಸ್ ಮಾಡುತ್ತಾ ಸರ್ಕಾರ, ಇಲ್ಲ ಬೇರೆ ಎಲ್ಲಾದರೂ ಪೋಸ್ಟಿಂಗನ್ನು ಕೊಡುತ್ತಾ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಒಂದು ವೇಳೆ ಅದೇ ಪೋಸ್ಟಿಂಗ್ ಬೇಕು ಅಂತ ಹೇಳಿದ್ರೆ ಇವರು ಪುನಃ ಮತ್ತೆ ಕ್ಯಾಟ್ನಲ್ಲಿ ಇಲ್ಲ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ. ಅಲ್ಲಿ ನ್ಯಾಯಾಲಯದ ಮೊರೆ ಹೋಗಿ ನಾನು ಇದ್ದಂತಂದರೆ ಬೆಂಗಳೂರಿನ ಪಶ್ಚಿಮ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಮುಂದುವರಿಯಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಕೋರ್ಟ್ ಮೊರೆಯನ್ನು ಹೋಗಬೇಕಾಗುತ್ತೆ. ಸೊ ಒಂದು ವೇಳೆ ಆ ರೀತಿಯಾಗಿ ಕೋರ್ಟ್ ಮೊರೆ ಹೋದರೆ ಕೋರ್ಟ್ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೋ, ಇಲ್ಲ ಅದೇ ಹಂತದ ಹುದ್ದೆಯಲ್ಲಿ ಇವರು ಬೇರೆ ಕಡೆ ಎಲ್ಲಾದರೂ ಪೋಸ್ಟಿಂಗನ್ನು ಕೊಡಿ ಅಂತೇಳಿ ಒಂದು ಸೂಚನೆಗಳನ್ನು ಕೊಡುತ್ತಾ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇದು ಸರ್ಕಾರ ಏನು ತನ್ನ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಇವ್ರನ್ನ ಅಮಾನತ್ ಮಾಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಸೊ ಆದ್ರೆ ಈಗ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಸೊ ಹೀಗಾಗಿ ಮುಂದಿನ ದಿನದಲ್ಲಿ ವಿಕಾಸ್ ಅವ್ರಿಗೆ ಎಲ್ಲಿಗೆ ಪೋಸ್ಟಿಂಗ್ ಅನ್ನು ಕೊಡ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.